ಜೈ ಭಾರತ್ ವಂದೇ ಮಾತರಂ. ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಈ ವಲಸಿಗರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಂಡಿದ್ದಾರೆ. ಪ್ರಚಾರಣದ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ರು, ವಲಸಿಗರ ಮೇಲೆ ನಾವು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅಂತ. ಆದರೆ ಈಗ ಅದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ರಾಷ್ಟ್ರದ ವಲಸಿಗರನ್ನು ಗಡೀಪಾರು ಮಾಡಲು ಶುರು ಮಾಡಿದ್ದಾರೆ. ಭಾರತೀಯರನ್ನು ಕೂಡ ಅಮೆರಿಕದಿಂದ ಗಡೀಪಾರು ಮಾಡಿದ್ದಾರೆ. ಬಂದಂತಹ ಮೊದಲ ಬ್ಯಾಚ್ ಪಂಜಾಬಿನ ಅಮೃತಸರದಲ್ಲಿ ಲ್ಯಾಂಡ್ ಆಗಿದೆ. ಇನ್ನು ಈ ವಿಮಾನದಲ್ಲಿ ಸುಮಾರು 205 ಜನ ಭಾರತೀಯರಿದ್ರು. ಇನ್ನವರ ಮಿಲಿಟರಿ ವಿಮಾನದ C-17 ಗ್ಲೋಬ್ ಮಾಸ್ಟರ್ನಲ್ಲಿ ಈ ವಲಸಿಗರನ್ನು ಕರೆತರಲಾಯಿತು. ಈ ಘಟನೆಯಿಂದಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ಸಂಬಂಧದ ಮೇಲೆ ಏನಾದರೂ ಪರಿಣಾಮ ಬೀಳುತ್ತಾ ಅಂತ ನೋಡುವುದಾದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕೆಂದ್ರೆ ಅವರು ಕೇವಲ ಭಾರತೀಯರ ವಿರುದ್ಧ ಮಾತ್ರವಲ್ಲ, ಪ್ರತಿಯೊಂದು ರಾಷ್ಟ್ರದ ವಲಸಿಗರನ್ನು ಕೂಡ ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ನು ಅಮೆರಿಕದ ರಾಷ್ಟ್ರದ ನಿರ್ಧಾರಕ್ಕೆ ಯಾವ ರಾಷ್ಟ್ರವೂ ಮಧ್ಯ ಬರುವಂತಿಲ್ಲ. ಇನ್ನು ಈ ವಿಚಾರದ ಬಗ್ಗೆ ಹೇಳಬೇಕಾದರೆ ಭಾರತಕ್ಕೆ ಸ್ವಲ್ಪ ಮಟ್ಟಿನ ತೊಂದರೆ ಆಗ್ಬೋದು. ನೀವಿಲ್ಲಿ ಒಂದು ಅಂಶ ಗಮನಿಸಬೇಕು. ಟ್ರಂಪ್ ಅವರ ಈ ನಿರ್ಧಾರದಿಂದ ಹೆಚ್ಚು ಲಾಭ ಆಗಿದ್ದೇ ಅವರಿಗೆ. ಈ ವಲಸಿಗ ಜನರನ್ನು ವಾಪಸ್ ಕಳುಹಿಸುವುದರಿಂದ ಅಮೆರಿಕದ ಜನರ ನಂಬಿಕೆಯನ್ನು ಡೊನಾಲ್ಡ್ ಟ್ರಂಪ್ ಗಳಿಸುತ್ತಾರೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರನ್ನು ವಾಪಸ್ ಕರೆಸಿದ್ರೂ ಕೂಡ ಅವರು ಭಾರತ ವಿರೋಧಿ ಅಂತ ಅನಿಸಿಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತ ನಾನು ಹೇಳ್ತೀನಿ. ಒಂದನೇದಾಗಿ ಅವರು ಎಲ್ಲ ರಾಷ್ಟ್ರದ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಇನ್ನು ಟ್ರಂಪ್ ಆಡಳಿತದಲ್ಲಿ ಒಂದು ಹೆಚ್ಚಿನ ಉನ್ನತ ಸ್ಥಾನ ಸಿಕ್ಕಿದೆ ಈ ಭಾರತದ ಮೂಲದವರಿಗೆ. ಮತ್ತೊಂದು ಕಡೆ ಅಮೆರಿಕದ ಜನರ ನಂಬಿಕೆಯನ್ನು ಕೂಡ ಗಳಿಸ್ತಾ ಇದ್ದಾರೆ. ಇದರ ಹಿಂದೆ ಪ್ರಚಾರಣದ ಸಂದರ್ಭದ ವೇಳೆ ಅವರು ಕೆಲವೊಂದು ಹೇಳಿಕೆಯನ್ನು ನೀಡಿದ್ರು. ಈ ವಲಸಿಗರಿಂದಾಗಿ ಅಮೆರಿಕದ ಜನರಿಗೆ ಅನ್ಯಾಯವಾಗುತ್ತಿದೆ, ಅವರು ಅವಕಾಶಗಳಿಂದ ವಂಚಿತರಾಗುತ್ತಿದ್ದಾರೆ, ಅವರಿಗೆ ಬೇಕಾದ ಕೆಲಸಗಳು ಬೇರೆ ರಾಷ್ಟ್ರದ ವಲಸಿಗರಿಗೆ ಸಿಗ್ತಾ ಇದೆ, ಈ ತಾರತಮ್ಯವನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಅಮೆರಿಕದ ನಾಗರಿಕರಿಗೂ ಕೂಡ ಭರವಸೆ ಹೇಳಿದ್ರು. ಟ್ರಂಪ್ ಅವರ ಈ ನಿರ್ಧಾರ ನೆಕ್ಸ್ಟ್ ಎಲೆಕ್ಷನ್ನಲ್ಲೂ ಕೂಡ ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಇನ್ನು ಅಮೆರಿಕಗೆ ವಲಸಿಗರು ಹೇಗೆ ಬರ್ತಾರೆ ಅಂತ ನೋಡೋದಾದ್ರೆ, ಅಮೆರಿಕದ ಸುತ್ತಮುತ್ತಲಿನ ರಾಷ್ಟ್ರದಲ್ಲಿಂದ ಅಕ್ರಮವಾಗಿ ಅಮೆರಿಕಕ್ಕೆ ನುಸುಳುತ್ತಾರೆ. ಇನ್ನು ಯಾವುದೋ ಉದ್ದೇಶಕ್ಕೋಸ್ಕರ ಅಮೆರಿಕದಲ್ಲಿ ಇಂತಿಷ್ಟು ಸಮಯದವರೆಗೆ ನಿಲ್ಲಲು ಅವರಿಗೆ ಅವಕಾಶ ಕೊಟ್ಟಿರುತ್ತಾರೆ. ಆ ಅವಧಿ ಮುಗಿದ ನಂತರ ಕೂಡ ಅವರು ತವರು ರಾಷ್ಟ್ರಕ್ಕೆ ವಾಪಸ್ ಹೋಗಲ್ಲ. ಅವರಲ್ಲಿ ಏನೋ ಒಂದು ಕೆಲಸ ಮಾಡಿ ಅಲ್ಲಿಯೇ ನೆಲೆಯೂರಿರ್ತಾರೆ. ಅವರ ವೀಸಾ ಅವಧಿ ಮುಗಿದ್ರೂ ಕೂಡ ಅವರಲ್ಲಿಯೇ ಟೆಕಾನಿ ಹೊಡಿತಾರೆ. ಇದನ್ನೆಲ್ಲ ಇವರು ಅಕ್ರಮ ವಲಸಿಗರು ಅಂತ ಪರಿಗಣಿಸುತ್ತಾರೆ. ಹೀಗೆ ಅವರನ್ನು ಅಕ್ರಮ ವಲಸಿಗರು ಅಂತ ಸಾಬೀತಾದ ಮೇಲೆ ಅವರನ್ನು ಅವರವರ ರಾಷ್ಟ್ರಕ್ಕೆ ಗಡೀಪಾರು ಮಾಡುತ್ತಾರೆ. ಇನ್ನು ಇವರ ಈ ಗಡೀಪಾರು ನೀತಿಯಿಂದಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳು ಏನು ಹೇಳದೆ ಸುಮ್ಮನಿರಬಹುದು. ಆದರೆ ಶತ್ರು ರಾಷ್ಟ್ರಗಳು ಇವರ ನೀತಿಗೆ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಳ್ಳುವ ಸಾಧ್ಯತೆಯೂ ಇದೆ. ಆಗ ಅವರಿಬ್ಬರ ನಡುವೆ ಮತ್ತಷ್ಟು ಮುಸುಕಿನ ಗುದ್ದಾಟ ಶುರುವಾಗಲಿದೆ. ಇನ್ನು ಅಮೆರಿಕದ ಈ ವಲಸೆ ನೀತಿಗೆ ಚೀನಾದ ನಾಗರಿಕರನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಹೀಗೆ ಪ್ರತಿಯೊಂದು ರಾಷ್ಟ್ರದ ನಾಗರಿಕರನ್ನು ಕೂಡ ವಾಪಸ್ ಕಳಿಸ್ತಾ ಇದೆ. ಅಮೆರಿಕದ ಈ ನೀತಿಯಿಂದಾಗಿ ಕೆಲವೊಮ್ಮೆ ಬೇರೆ ರಾಷ್ಟ್ರಕ್ಕೆ ವರವಾಗುತ್ತೆ. ಅದು ಹೇಗೆ ಅಂತೀರಾ? ಉದಾಹರಣೆಯಾಗಿ ಹೇಳಬೇಕಾದರೆ, ಒಬ್ಬ ಭಾರತ ಮೂಲದ ವ್ಯಕ್ತಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುತ್ತಾನೆ. ಆದರೆ ಅವನ ವೃತ್ತಿ ಇದೆಯಲ್ಲ, ಅದೊಂಥರ ಗೌರವಯುತವಾದದ್ದು. ಅವನು ಡಾಕ್ಟರ್ ಕೂಡ ಆಗಿರಬಹುದು, ಇಂಜಿನಿಯರ್ ಕೂಡ ಆಗಿರಬಹುದು, ಹಾಗೂ ಸೈಂಟಿಸ್ಟ್ ಕೂಡ ಆಗಿರಬಹುದು. ಅವನು ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದಾನೆಂತ ಸಾಬೀತಾದ ಮೇಲೆ ಅವನನ್ನು ಗಡೀಪಾರು ಮಾಡುತ್ತಾರೆ. ಆದರೆ ಆ ವ್ಯಕ್ತಿಗೆ ಬೇರೆ ರಾಷ್ಟ್ರಗಳು ಒಂದು ಮನ್ನಣೆ ಹಾಕಬಹುದು. ನೀವು ನಮ್ಮ ರಾಷ್ಟ್ರಕ್ಕೆ ಬನ್ನಿ, ನಾವು ನಿಮಗೆ ಆ ಸವಲತ್ತು ಕೊಡ್ತೇನೆ, ಈ ರೀತಿಯ ಸವಲತ್ತು ಕೊಡ್ತೇನೆ, ನಿಮ್ಮ ಕೊಡುಗೆಯನ್ನು ನಮ್ಮ ರಾಷ್ಟ್ರಕ್ಕೆ ನೀಡಿ ಅಂತ ಅವರಿಗೆ ಒಂದು ಆಫರ್ಗಳನ್ನು ಕೂಡ ನೀಡಬಹುದು. ಅಮೆರಿಕದಲ್ಲಿ ಉನ್ನತ ಹುದ್ದೆಯಲ್ಲಿರುವ ಅಕ್ರಮ ವಲಸಿಗಾರರನ್ನು ಕೆಲವೊಂದು ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ರಾಷ್ಟ್ರಕ್ಕೆ ಬನ್ನಿ ಅಂತ ಆಹ್ವಾನಿಸುತ್ತಿದೆ. ಈ ವ್ಯಕ್ತಿಗಳು ಆ ರಾಷ್ಟ್ರಕ್ಕೆ ಹೋದರೆ ಆ ರಾಷ್ಟ್ರದ ಪ್ರಗತಿಯಲ್ಲೂ ಕೂಡ ಇವರು ಕೊಡುಗೆ ನೀಡುತ್ತಾರೆ. ಇವರ ನೀತಿಯಿಂದಾಗಿ ಮೈನಸ್ ಹೇಗಿದೆಯೋ ಹಾಗೆ ಪ್ಲಸ್ ಕೂಡ ಇದೆ.